ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, ಯಾವ ಕೆಲ್ಸದಲ್ಲಿ ನಿಮ್ಗೆ ಮನ್ಸಿರುತ್ ನೋಡಿ ಅದೇ ನಿಮ್ಗೊಂದ್ ದೊಡ್ಡ ಪವರ್. ಜನ ಟ್ಯಾಲೆಂಟೆಡ್ ಇಲ್ಲ ಅನ್ನೋದು ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಏನಂದ್ರೆ ಒಂದೇ ವಿಷಯದ ಮೇಲೆ ಜನ ಕೆಲಸ ಮಾಡಲ್ಲ. ಇವತ್ತು ಇದನ್ನ ಟ್ರೈ ಮಾಡಿದ್ರು ಅಂದ್ರೆ ನಾಳೆ ಬೇರೆದ್ನೇ ಮಾಡ್ತಾರೆ. ಪ್ರತಿ ತಿಂಗಳು ಕೂಡ ಇದೇ ತರ ಮಾಡ್ತಾ ಹೋಗ್ತಾರೆ. ಆದ್ರೆ ಒಂದ್ ವಿಷಯದ ಮೇಲೆ ಯಾವತ್ತೂ ಕೂಡ ಆಳ್ವಾಗ ಕೆಲಸ ಮಾಡಲ್ಲ. ಸತ್ಯ ಏನಂದ್ರೆ ಸಕ್ಸಸ್ಗೆ ಸ್ಪೀಡ್ ಬೇಕಾಗಿಲ್ಲ, ಕಮಿಟ್ಮೆಂಟ್ ಬೇಕು. ಯಾವ ಕೆಲಸ ನಮ್ಗೆ ಇಷ್ಟ ಇದೆಯೋ ಅದನ್ನ ಹಿಡ್ಕೊಳ್ಬೇಕು, ಅದ್ರಲ್ಲಿ ಮನ್ಸ್ ಹಾಕ್ಬೇಕು, ಅದ್ರಲ್ಲೇ ರಾತ್ರಿಗಳು ಕಳಿಬೇಕು. ಸ್ವಲ್ಪ ಸ್ವಲ್ಪನೇ ಆದ್ರೂ ಅದೇ ಕೆಲಸ ನಮ್ಮನ್ನ ಎಲ್ರಿಗಿನ್ನ ಡಿಫ್ರೆಂಟ್ ಆಗಿ ಮಾಡುತ್ತೆ. ಎಕ್ಸಾಂಪಲ್, ಜಗತ್ತಲ್ಲಿ ಎಲ್ಲಾ ವಿಷಯನೂ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರೋನು ಗೆಲ್ಲೋದು ಇಲ್ಲ, ಗುರ್ತಿಸ್ಕೊಳ್ಳೋದು ಇಲ್ಲ. ಆದ್ರೆ ಒಂದೇ ವಿಷಯ ನಾವು ಮಾಸ್ಟರ್ ಮಾಡಿದವನು ಗುರ್ತಿಸ್ಕೊಂತಾನೆ ಅಂಡ್ ಗೆಲ್ತಾನೆ. ನಾವು ಒಂದ್ ಕೆಲಸ ಮಾಡಕ್ಕಿಂತ ಮೊದಲು ಒಂದ್ ಮಾತ್ ನೆನ್ಪಿಟ್ಕೊಳ್ಬೇಕು. ಇಂಟ್ರೆಸ್ಟ್ ನಮ್ಮನ್ನ ಶುರು ಮಾಡಿಸುತ್ತೆ, ಆದ್ರೆ ಕನ್ಸಿಸ್ಟೆನ್ಸಿ ಮತ್ತೆ ಡಿಸಿಪ್ಲಿನೇ ನಮ್ಮನ್ನ ನಂಬರ್ 1 ಮಾಡೋದು. ನಮ್ಗೆ ಇಷ್ಟ ಇರೋ ಒಂದ್ ಕೆಲಸನ ಆಯ್ಕೆ ಮಾಡ್ಬೇಕು ಅಂಡ್ ಎಲ್ಲಿವರೆಗೂ ಎಫರ್ಟ್ ಹಾಕ್ಬೇಕು ಅಂದ್ರೆ ಜನ ನಮ್ಮನ್ನ ಆ ಕೆಲಸದಿಂದನೇ ಗುರ್ತಿಸ್ಬೇಕು. ಸೊ ನನ್ನ ಒಪಿನಿಯನ್ ಇಷ್ಟೇ, 100 ಕೆಲಸ ಮಾಡೋ ಬದಲು ಒಂದೇ ಕೆಲಸನ 100 ಸಲ ಟ್ರೈ ಮಾಡಿ, ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಅಲ್ಲಿ ತಿಳಿಸಿ.